ಗೈಸ್ ನೋಡಿ ಇವಾಗ ಮೊದಲನೇ ಆರ್ಡರ್ ಕೂಡ ಬರ್ತಾ ಇದೆ, ಇವಾಗ ಅದನ್ನು ಕೂಡ ಇವಾಗ ಅಕ್ಸೆಪ್ಟ್. ಗೈಸ್ ನೋಡಿ ಇದೇ ಆರ್ಡರ್ ಪಿಕ್ ಮಾಡ್ಕೊಂಡಿದ್ದೀನಿ ಇವಾಗ. ವೆಲ್ಕಮ್. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲೋಡ್ ಶೇರ್ ಪಾರ್ಟ್ ಟೈಮ್ ಡ್ಯೂಟಿ ಮಾಡೋಣ ಅಂತ ಬಂದೀನಿ. ಅಂದ್ರೆ ಲೋಡ್ ಶೇರ್ ಅಲ್ಲಿ ಇವಾಗ ಟೈಮ್ ಬಂದು 2:51 ಆಗಿದೆ. 3 ಗಂಟೆಯಿಂದ ಪಾರ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಬಂದೀನಿ. ಇವಾಗ ಓಪನ್ ಕೂಡ ಮಾಡ್ಕೊತೀನಿ ನೋಡಿ. ಲೋಡ್ ಶೇರ್ ಅಪ್ಲಿಕೇಶನ್ ಕೂಡ ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ. ಔಟ್ ಆಫ್ ದ ಝೋನ್ ತೋರಿಸ್ತಾ ಇದೆ. ಅವಾಗಲೇ ಎಲ್ಲ ಇದನ್ನ ಅದನ್ನು ತೋರಿಸ್ತಾ ಇದೆ. ಇವಾಗ ಝೋನ್ ಒಳಗಡೆ ಬಂದೀನಿ, ಬಟ್ ರಿಫ್ರೆಶ್ ಆಗಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಒಂದ್ಸಲ ಓಪನ್ ಮಾಡ್ಬಿಟ್ಟು ಆನ್ಲೈನ್ಗೆ ಹೋಗೋಣ. ಸೆಲ್ಫಿ ಬೇರೆ ಕೇಳುತ್ತೆ ಲೋಡ್ ಶೇರ್ ಅಲ್ಲಿ, ಸೆಲ್ಫಿ ಕೊಡಬೇಕಾಗುತ್ತೆ ನೋಡಿ. ಇವಾಗ ಸೆಲ್ಫಿ ಕೂಡ ಸಬ್ಮಿಟ್ ಮಾಡಿದಾಯ್ತು. ಅದಾದ್ಮೇಲೆ ಒಂದು ಅಗ್ರಿಮೆಂಟ್ ಕೇಳ್ತಾ, ಐ ಪ್ರಾಮಿಸ್ ಟು ಡೆಲಿವರ್ ದ ಪ್ಯಾಕೇಜ್ ಟು ದ ಕಸ್ಟಮರ್ ವಿತೌಟ್ ಎನಿ ಡ್ಯಾಮೇಜ್ ಟು ದ ಪಾರ್ಸಲ್ ಅಂತ ಹೇಳ್ಬಿಟ್ಟು ಒಂದು ಅಗ್ರಿಮೆಂಟ್ ಕೇಳ್ತಾ ಇದೆ. ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಇವಾಗ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಡ್ತಿದ್ದಂಗೆ ಇವಾಗ ಆನ್ಲೈನ್ಗೂ ಕೂಡ ಇವಾಗ ಹೋಗುತ್ತೆ ನೋಡಿ. ಆನ್ಲೈನ್ಗೂ ಕೂಡ ಹೋಗಿದೆ. ಸರ್ಚಿಂಗ್ ಫಾರ್ ದ ಆರ್ಡರ್ಸ್ ಅಂತ ಬರ್ತಾ ಇದೆ. ಜೊತೆಯಲ್ಲಿ ಅಮೌಂಟ್ ಯಾವ ತರ ಕೊಡ್ತಾ ಇದ್ದಾನೆ ಇವಾಗ ಲೋಡ್ ಶೇರ್ ಅಲ್ಲಿ ಅಂತ ಅಂದ್ರೆ, ಎಲ್ಲಪ್ಪ ಐತೆ ರೇಟ್ ಕಾರ್ಡು ಅಂದ್ರೆ ಪೀಕ್ ಅವರಲ್ಲಿ ಚೆನ್ನಾಗಿ ಕೊಡ್ತಾನೆ ನೋಡಿ. 12 ಗಂಟೆಯಿಂದ 3 ಗಂಟೆವರೆಗೂ 48 ರೂಪಾಯಿ ಇದೆ. ಅದು ಬಿಟ್ಟರೆ 7 ಗಂಟೆಯಿಂದ 6 ಗಂಟೆವರೆಗೂ 58 ರೂಪಾಯಿ ಇದೆ. ಬಟ್ 3 ಗಂಟೆಯಿಂದ 7 ಗಂಟೆವರೆಗೂ ಎಷ್ಟಿದೆ ಅಂತಂದ್ರೆ 38 ರೂಪಾಯಿ ಇದೆ ಆರ್ಡರ್ಗೆ. ನೋಡೋಣ ಯಾವ ಥರ ಅಮೌಂಟ್ ಎಲ್ಲ ಕೊಡ್ತಾನೆ, ಆರ್ಡರ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಆಮೇಲೆ ಲೋಡ್ ಶೇರ್ ಅಪ್ಲಿಕೇಶನ್ ಯಾವ್ಯಾವ ಆರ್ಡರ್ ಬರುತ್ತೆ ನಮಗೆ ಅಂತ ಅಂದ್ರೆ, ಝೊಮ್ಯಾಟೊ ಇಂದ ಬರುತ್ತೆ, ಸ್ವಿಗ್ಗಿಯಿಂದ ಬರುತ್ತೆ, ಅದಾದ್ಮೇಲೆ ನೋಡಿ ಜೆಪ್ಟೋ ಇಂದ ಬರುತ್ತೆ, ಆಮೇಲೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇಂದ ಬರುತ್ತೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೇಟ್ ಇದೆ ಅಂತ ಅಂದ್ರೆ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೂ ಕೂಡ ಬೇರೆ ಚೇಂಜ್ ಇದೆ ನೋಡಿ ರೇಟು. 35 ರೂಪಾಯಿ ಇದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಆರ್ಡರ್ ಏನಾದ್ರು ಬಂತು ಅಂತ ಅಂದ್ರೆ 35 ರೂಪಾಯಿ ಇದೆ. ಜೆಪ್ಟೋ ಎಷ್ಟು, ಜೆಪ್ಟೋ ಬೇಸ್ ಪೇ ಬಂದ್ಬಿಟ್ಟು 45 ರುಪೀಸ್ ಇದೆ. ಬಟ್ ಇದರಲ್ಲಿ ಟೈಮಿಂಗ್ಸ್ ಏನು ಹಾಕಿಲ್ಲ. ಓಪನ್ ಮಾಡಿ ನೋಡೋಂತದಿದೆ, ಓಪನ್ ಆಗ್ತಾ ಇಲ್ಲ. ಬಟ್ ಬೇಸ್ ಪೇ 45 ರುಪೀಸ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದ್ರೆ ಒಂದು ಆರ್ಡರಿಗೆ 45 ರುಪೀಸ್ ಇರಬೇಕದು. ಅದಾದ್ಮೇಲೆ ಇದು ಮಾಮೂಲಿ ಇವಾಗ ಝೊಮ್ಯಾಟೊ ಸ್ವಿಗ್ಗಿ ಏನಾದ್ರು ಬಂತು ಅಂತ ಅಂದ್ರೆ 48, 50 ಅಂತ ತೋರಿಸ್ತಾ ಇದೆ. ಬಟ್ ಇವಾಗ 3 ಗಂಟೆಯಿಂದ 7 ಗಂಟೆವರೆಗೂ ನಮಗೆ 38 ರೂಪಾಯಿ ಅಷ್ಟೇ ಇರೋದು. ನಾವು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ಮೊದಲನೇ ಆರ್ಡರ್ಗೋಸ್ಕರ. ಇನ್ನು ಯಾವುದೇ ಆದಂಥ ಆರ್ಡರ್ ಬಂದಿಲ್ಲ. ಅಂದ್ರೆ ಇದೇನು ಪೀಕ್ ಅವರ್ ಅಲ್ವಲ್ಲ, ಅದರಿಂದಾಗಿ ಸ್ವಲ್ಪ ಆರ್ಡರ್ಗಳು ಕಮ್ಮಿ ಅಂತ ಅನ್ಸುತ್ತೆ. ಪೀಕ್ ಅವರ್ ಬಂದು 12 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ ಅಷ್ಟೇ. ಈಗ ನಾನು 3 ಗಂಟೆಗೆ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವುದೇ ಆದಂಥ ಪೀಕ್ ಅವರ್ ಇಲ್ಲ. ನೋಡೋಣ, ನಾನ್ ಪೀಕ್ ಅವರಲ್ಲೂ ಕೂಡ ಆರ್ಡರ್ಗಳು ಬರ್ತಾವ, ಡ್ಯೂಟಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು. ವೆಯ್ಟ್ ಮಾಡಿ ನೋಡೋಣ ತಡ್ರಿ ಆರ್ಡರ್ಗಳು ಯಾವ ಥರ ಬರ್ತವೆ ಅಂತ. ಗೈಸ್ ನೋಡಿ ಇವಾಗ ಮೊದಲನೇ ಆರ್ಡರ್ ಕೂಡ ಬರ್ತಾ ಇದೆ. ಇವಾಗ ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡೋಣ. ಟೋಟಲ್ ಆಗಿ 50 ರೂಪಾಯಿ ಅಂತ ತೋರಿಸ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ ಇನ್ನು 3 ಗಂಟೆ ಆಗಿರೋಲ್ಲ, ಅದರಿಂದಾಗಿ 50 ರೂಪಾಯಿ ತೋರಿಸ್ತಾ ಇದೆ. ಅಕ್ಸೆಪ್ಟ್ ಮಾಡಿದೆ ಆರ್ಡರ್ನು ಕೂಡ. ಬನ್ನಿ ಇವಾಗ ಹೋಗಿ ಅದನ್ನು ಕೂಡ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಬಟ್ ಫುಡ್ ರೆಡಿ ಇಲ್ಲ. ಫುಡ್ ರೆಡಿ ಹಾಕಿ ಇನ್ನೂ 12 ನಿಮಿಷ ಬೇಕಂತೆ. ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ಪಿಕಪ್, ಮ್ಯಾಪ್ ಹಾಕೋಣ. ಎಸ್ ಗೈಸ್, ಪಿಕಪ್ ನೋಡಿ ಮೊದಲನೇ ಆರ್ಡರ್ಗೆ 2.3 ಕಿಲೋಮೀಟರ್ಸ್ ಪಿಕಪ್ ಹಾಕಿದ್ದಾನೆ. ಡ್ರಾಪ್ ಇನ್ನ ಎಷ್ಟು ಹಾಕಿದ್ದಾನೆ ಏನೋ ಹೋಗಿ ನೋಡ್ಬೇಕು. ಬನ್ನಿ ಫಸ್ಟ್ ಹೋಗಿ ಮಾಡೋಣ. ಗೈಸ್ ನೋಡಿ ಪಿಕಪ್ ಲೊಕೇಶನ್ ಹತ್ರ ಬಂದೆ. ಇಲ್ಲೇನೆ ಪಿಕಪ್ ಲೊಕೇಶನ್ ಇರೋದು, ಅಂದ್ರೆ ಇದೇ ರೆಸ್ಟೋರೆಂಟ್ ಅಲ್ಲಿ. ಬಟ್ ಆರ್ಡರ್ ರೆಡಿ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಗೈಸ್ ಎಲ್ಲಿದೆ? ಅರೈವ್ಡ್ ಲೊಕೇಶನ್ ಬರ್ತಾ ಇಲ್ಲ. ಇಲ್ಲಿದೆ ನೋಡಿ. ಈಗ ಅರೈವ್ಡ್ ಅಂತ ಲೊಕೇಶನ್ ಕೊಟ್ಟಿದ್ದೀನಿ. ರೆಡಿ ಫಾರ್ ಪಿಕಪ್ ಅಂತ ಇದೆ. ಬನ್ನಿ, ಆರ್ಡರ್ ರೆಡಿ ಇದೆ, ಹೋಗಿ ಪಿಕಪ್ ಮಾಡ್ಕೊಂಡು ಬಂದ್ಬೋಣ. ನಾನು ರೆಡಿ ಇರುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೆ, ರೆಡಿ ಇದೆ. ನೋಡಿ ಈ ಆರ್ಡರ್ ಬಂದಿರೋದು ಝೊಮ್ಯಾಟೊ ಇಂದ ಬಂದಿರುವಂತ ಆರ್ಡರ್ ಇದು. 4106 4106. ಹಾಂ, ಝೊಮ್ಯಾಟೊ ಆರ್ಡರ್.
ಇದೇನಾ ಗೈಸ್? ನೋಡಿ ಇದೇ ಆರ್ಡರು, ಪಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಕನ್ಫರ್ಮ್ ಪಿಕಪ್ ಮಾಡೋಣ. ಟೇಕ್ ಫೋಟೋ ಅಂತ ಬೇರೆ ಕೇಳ್ತಾ ಇದೆ, ಫೋಟೋನ ಕೂಡ ಸಬ್ಮಿಟ್ ಮಾಡೋಣ. ನೋಡಿ ಫೋಟೋನು ಕೂಡ ಇವಾಗ ಸಬ್ಮಿಟ್ ಮಾಡಿ ಕನ್ಫರ್ಮ್ ಪಿಕಪ್ ಮಾಡೋಣ. ಇದೇ ಝೊಮ್ಯಾಟೋಯಿಂದ ಕಾಲ್ ಬರ್ತಾ ಇರೋದ, ಇದು ಪಿಕ್ ಮಾಡಿ ನೋಡೋಣ. ಯಾವುದೋ ಲೋನ್ ಕೊಡ್ತಾರಂತೆ, ಬಟ್ ನನಗೆ ಲೋನ್ ಬೇಡ. ಬನ್ನಿ ಇವಾಗ ಹೋಗಿ ಕಸ್ಟಮರ್ ಲೊಕೇಶನ್ ತಗೊಳ್ಳೋಣ. ಎಷ್ಟು ಕಿಲೋಮೀಟರ್ ಇದೆ? ಏ 400 ಮೀಟರ್ಸ್ ಅಷ್ಟೇ ಇರೋದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. 400 ಮೀಟರ್ಸ್ ಅಷ್ಟೇ ಇರೋದು. ನೋಡಿ ಕಸ್ಟಮರ್ ಲೊಕೇಶನ್ ಹತ್ರನೂ ಬಂದೆ. ಫೋನ್ ಮಾಡೋಣ ಇಲ್ಲಿ ನಿಂತ್ಕೊಂಡು. ಹಲೋ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಆ ಬಿಲ್ಡಿಂಗ್ ಯಾವ್ದು ಗೊತ್ತಾಗಿಲ್ಲ ಸರ್. ಹಾಂ ಓಕೆ. ನೋಡಿ ಇವಾಗ 50 ರೂಪೀಸ್ ಕೊಟ್ಟಿದ್ದಾನೆ. ಬೇಸ್ ಪೇ ಬಂದು 48 ರೂಪೀಸು ಮತ್ತು 2 ರೂಪಾಯಿ ಸರ್ಜ್ ಅಂತ ಕೊಟ್ಟಿದ್ದಾನೆ. ಕಂಟಿನ್ಯೂ ಕೊಟ್ಟು ನೆಕ್ಸ್ಟ್ ಆರ್ಡರ್ಗೋಸ್ಕರ ಇವಾಗ ವೆಯ್ಟಿಂಗ್. ನೋಡಿ ಫುಡ್ ಡೆಲಿವರಿ ಜಾಬಿಗೆ ಬರೋಕ್ಕೆ ಬೇಜಾರು ಅಂದರೆ ಇದೇನೆ, ಕಸ್ಟಮರ್ಗಳು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಅಂತ ಅಂದರೆ ಒಂದು ಫ್ಲೋರ್ ಅಲ್ಲ, ಒಂದು ಸ್ಟೆಪ್ಸು ಕೂಡ ಅವರು ಕೆಳಗಡೆ ಇಳ್ದೆ ಬರಲ್ಲ, ಅಲ್ಲೇ ಮೇಲೆ ನಿಂತ್ಕೊಂಡು ಮೇಲೆ ತಗೊಬರಿ ಅಂತಾರೆ. ಒಂದು ಫ್ಲೋರ್ ಅಲ್ಲ, ಎಷ್ಟೊಂದು ಸಲ 4 ಫ್ಲೋರು 3 ಫ್ಲೋರು ಎಲ್ಲ ಹೋಗಿ ಹತ್ಬಿಟ್ಟು ಹೋಗಿ ಕೊಡಬೇಕಾಗುತ್ತೆ. ಬಟ್ ಯಾರು ಕೂಡ ಏನು ಅಳ್ಳಾಡೋದಿಲ್ಲ, ಅಲ್ಲೇ ನಿಂತ್ಕೊಂಡಿರ್ತಾರೆ. ಒಂದು ಮನೆ ಆದರೆ ಕೊಡ್ಬೋದು. ಈಗ ಯಾರೋ ವಯಸ್ಸಾಗಿರೋರು ಇರ್ತಾರೆ, ಇಲ್ಲ ಅಂತ ಅಂದರೆ ಯಾರಿಗಾರು ಏಟ್ ಆಗಿರುತ್ತೆ, ಅಂಥವ್ರಿಗೆ ತಗೊಂಡೋಗಿ ಕೊಡೋಣ, ಇಳಿಯೋಕ್ಕಾಗಲ್ಲ ಅಂತವ್ರಿಗೆ. ಬಟ್ ಎಲ್ಲ ಚೆನ್ನಾಗಿ ಗಟ್ಮುಟ್ಟಾಗಿ ಇರ್ತಾರೆ. ಆದರೂ ಕೂಡ ಒಂದು ಫ್ಲೋರ್ ಅಲ್ಲ, ನೀವು ಒಂದು ಸ್ಟೆಪ್ಸು ಕೂಡ ಅವ್ರು ಕೆಳಗಡೆ ಇಳಿಯಲ್ಲ, ಅಲ್ಲೇ ನಿಂತ್ಕೊಂಡು ಮೇಲೆ ತಗೊಬರಿ ಅಂತಾರೆ. ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಅದನ್ನು ಕೂಡ ಇವಾಗ ಪಿಕಪ್ ಮಾಡೋಣ. ಅಮೌಂಟ್ ನೋಡಿ ಈ ಸಲ 35 ರೂಪಾಯಿ ತೋರಿಸ್ತಾ ಇದ್ದಾರೆ. ಬನ್ನಿ ಇವಾಗ ಪಿಕ್ ಮಾಡೋಣ. ಅಕ್ಸೆಪ್ಟ್ ಆರ್ಡರ್ ಕೂಡ ಇವಾಗ ಅಕ್ಸೆಪ್ಟ್ ಆಗಿದೆ. ಅಂದರೆ ಇಲ್ಲೆಲ್ಲೋ ಹತ್ರದಲ್ಲೇ ಇದೆ ಡ್ರಾಪ್ ಪಿಕಪ್ ಲೊಕೇಶನ್ ಕೂಡ. ನೋಡಿ 750 ಮೀಟರ್ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ಆರ್ಡರು ಕೂಡ ರೆಡಿ ಇದೆ, ಬಟ್ ಲೊಕೇಶನ್ ನೋಡ್ತಿದ್ದಂಗೆ ನನಗೆ ಗೊತ್ತಾಗೋಯ್ತು ಇದು ಇನ್ಸ್ಟಾಮಾರ್ಟ್ ಆರ್ಡರ್ ಅಂತ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇದೆಯಲ್ಲ, ಆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ಲಿರೋ ಅಂತ ಆರ್ಡರ್ ಇದು. ಹೋಗಿ ಹೆಲ್ಮೆಟ್ ಹಾಕೊಂಡು ಪಿಕಪ್ ಮಾಡ್ಕೊಂಡ್ ಬರಂಗಿಲ್ಲ, ಹೆಲ್ಮೆಟ್ ಬಿಚ್ಬಿಟ್ಟು ಹೋಗಿ ಇನ್ಸ್ಟಾಮಾರ್ಟ್ಗಳೆಲ್ಲ ಪಿಕಪ್ ಮಾಡಬೇಕು. ಏನಕ್ಕೆ ಅಂತ ಅಂದ್ರೆ ನಮ್ಮ ಫೇಸಲ್ಲಿ ಅವ್ರಿಗೆ ರೆಕಾರ್ಡ್ ಆಗಬೇಕು, ಅಂದ್ರೆ ಐಟಮ್ ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಏನು ಹೆಲ್ಮೆಟ್ ಒಳಗಡೆ ಅಲೋ ಇರಲ್ಲ, ಅದರಿಂದಾಗಿ ಏನು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಆರ್ಡರ್ ಕೂಡ ರೆಡಿ ಇದೆ ಅಲ್ವಾ, ಇನ್ಸ್ಟಾಮಾರ್ಟ್ ಆರ್ಡರ್ ಏನು ಅಷ್ಟು ಡಿಲೇ ಆಗಲ್ಲ, ರೆಡಿನೇ ಇರೋದು ಆಲ್ಮೋಸ್ಟ್ ಅಲ್ಲೋ. ಬನ್ನಿ ಹೋಗಿ ಅದನ್ನ ಪಿಕ್ ಮಾಡ್ಕೊಂಡೋಗಿ ಡ್ರಾಪ್ ಮಾಡೋಣ. ಅಂದ್ರೆ ಈ ಇನ್ಸ್ಟಾಮಾರ್ಟ್ ಅಲ್ಲಿ ತುಂಬಾ ಸಲ ನಾನು ಪಿಕ್ ಮಾಡೀನಿ, ಲೊಕೇಶನ್ ನೋಡ್ತಿದಂಗೆ ನನಗೆ ಗೊತ್ತಾಗೋಯ್ತು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಇದು ಅಂತ ಹೇಳ್ಬಿಟ್ಟು. ಬನ್ನಿ ಹೋಗಿ ಪಿಕ್ ಮಾಡೋಣ. ಅದಕ್ಕೋಸ್ಕರ ಅಮೌಂಟು 35 ರೂಪಾಯಿ ತೋರಿಸಿರೋದು. ಅದೇ ಫುಡ್ ಆರ್ಡರ್ ಏನಾರು ಆಗಿದ್ರೆ 38 ರೂಪಾಯಿ ಕೊಡೋಣ. 35 ರೂಪಾಯಿ ಕೊಟ್ಟಾಗಲೇ ಅನ್ಕೊಬೇಕು ನಾವು ಇದು ಸ್ವಿಗ್ಗಿ ಆರ್ಡರ್ ಅಂತ. ಬಟ್ ಅವಾಗ ಫ್ಲಾಶ್ ಆಗಿಲ್ಲ, ಇವಾಗ ಲೊಕೇಶನ್ ನೋಡೋಣಲ್ಲ ಅದರಿಂದಾಗಿ ಫ್ಲಾಶ್ ಆಯಿತು. ನೋಡಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ಲೂ ಕೂಡ ಇವಾಗ ಆರ್ಡರ್ನ ಎತ್ಕೊಂಡ್ ಬಂದಿದ್ದೀನಿ. ಬನ್ನಿ ಹೋಗಿ ಇದನ್ನು ಕೂಡ ಇವಾಗ ಡ್ರಾಪ್ ಮಾಡೋಣ. ಅಂದರೆ ಡೈರೆಕ್ಷನ್ ಹಾಕಿ ನೋಡ್ತೀನಿ ಎಷ್ಟು ಕಿಲೋಮೀಟರ್ ಇದೆ ಅಂತ. ಓಹೋ 4 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. 4 ಕಿಲೋಮೀಟರ್ಸ್ ಹೋಗ್ಬೇಕು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಆರಾಮ ಬ್ರೋ? ಹಾಂ ಬ್ರೋ. ಬ್ರೋ ಇದು ಲೋ ಶೇರರ್ ಇದು ನಿಮ್ದು ಸ್ವಿಗ್ಗಿ ಇನ್ಸ್ಟಾಮಾರ್ಟೇನಾ? ಹೆಂಗೆ ಪರವಾಗಿಲ್ಲ ಬ್ರೋ, ಡೈಲಿ ಆಗುತ್ತಾ? ಎಷ್ಟಾಗುತ್ತೆ ಬ್ರೋ? 1,200 ಆಗುತ್ತಾ? ನಿಮ್ದು ಇದೇ ಊರಾ? ಹಾಸನ? ಇಲ್ಲಿ ಎಲ್ಲಿ? ಎಲ್ಲೆಲ್ಲಿ ರೂಮ್ ಮಾಡಿದ್ದೀರಾ?
ಸರಿ ಬ್ರೋ. ನೋಡಿ ರೀಚ್ ಲೊಕೇಶನ್ ಕೂಡ ಇವಾಗ ಕೊಟ್ಟಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ 202 ಹುಡುಕ್ಬೇಕು ನಾನೀಗ. ಈ ಅಪಾರ್ಟ್ಮೆಂಟ್ಗಳು ಬಂದ್ಬಿಟ್ರೆ ಇದು ಈ ಥರ ಇರ್ತಾವೆ ನೋಡಿ, ಈ ಥರ ರೌಂಡ್ಗೆ ಇದ್ರಲ್ಲಿ ಮನೆಗಳು ಹುಡ್ಕೋದೇ ಕಷ್ಟ. ಎಲ್ಲೂ ಕೂಡ ಹಾಕಿರಲ್ಲ ಯಾವ ಸೈಡ್ ಇರುತ್ತೆ ಅಂತ. ಇಲ್ಲಿದೆ 202. ಗೈಸ್ ನೋಡಿ ಇವಾಗ ಆರ್ಡರ್ ಕೂಡ ಕಂಪ್ಲೀಟ್ ಆಗಿದೆ. 35 ರೂಪಾಯಿ ಕೊಟ್ಟಿದ್ದೀನಿ, ಕಂಟಿನ್ಯೂ ಕೊಡ್ತೀನಿ. ನೋಡಿ ಆರ್ಡರ್ನ ಡ್ರಾಪ್ ಮಾಡಿದ್ಮೇಲೆ ಮಲ್ಟಿ ಆರ್ಡರ್ ಬಂದಿತ್ತು. ಮಲ್ಟಿ ಆರ್ಡರ್ನು ಕೂಡ ಇವಾಗ ನಾನು ಪಿಕಪ್ ಮಾಡ್ಕೊಂಬಂದಿನಿ. ಅಂದರೆ ಮಾಲಲ್ಲಿ ಬಂದಿದ್ದು ಕ್ಯಾಮ್ರಾ ಎಲ್ಲ ಒಳಗಡೆ ಅಲೋ ಇರಲ್ಲ, ಅದಕ್ಕೋಸ್ಕರ ಕ್ಯಾಮ್ರಾ ಬಿಚ್ಚಿ ಜೇಬಲ್ಲಿ ಇಟ್ಕೊಂಡು ಬಂದಿದ್ದೆ. ಅದರಿಂದಾಗಿ ಇವಾಗ ಮಾಲಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಬರ್ಗರ್ ಕಿಂಗ್ ವೆಲ್ಕಮ್. ಗೈಸ್ ನೋಡಿ ಇವಾಗ ಮೊದಲನೇ ಡ್ರಾಪ್ ಆಯ್ತು. ಇವಾಗ ಇನ್ನೊಂದು ಡ್ರಾಪ್ ಹತ್ರನೂ ಕೂಡ ಇವಾಗ ಹೋಗೋಣ, ಯೂ ಟರ್ನ್ ಮಾಡ್ಕೊಂಡು ಡೈರೆಕ್ಷನ್. ಇನ್ನೊಂದು ಡ್ರಾಪ್ ಲೊಕೇಶನ್ ಬಂದು 3.2 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಅದನ್ನು ಕೂಡ ಡ್ರಾಪ್ ಮಾಡೋಣ. ರೇಣುಕಲ್ವಾ ಮೇಡಮ್? ಗೈಸ್ ನೋಡಿ ಇವಾಗ ಮಲ್ಟಿ ಆರ್ಡರ್ ಬಂದಿದೆಲ್ಲ, ಮಲ್ಟಿ ಆರ್ಡರ್ನು ಕೂಡ ಇವಾಗ ಕಂಪ್ಲೀಟ್ ಮಾಡಿದೆ. ಟೋಟಲ್ ಡಿಸ್ಟೆನ್ಸ್ ಬಂದು 7.4 ಕಿಲೋಮೀಟರ್ ತೋರಿಸ್ತಾ ಇದೆ. ಟೋಟಲ್ ಅರ್ನಿಂಗ್ಸ್ ಬಂದು 72 ರೂಪೀಸ್ ತೋರಿಸ್ತಾ ಇದೆ. ಅಂತ ಅಂದ್ರೆ ಇವಾಗ 38 ಅಂತ ಅಂದಿರು 2 ಆರ್ಡರಿಗೆ ಎಷ್ಟಾಗಬೇಕಾಗಿತ್ತು? 30, 60, 70, 76 ರೂಪಾಯಿ ಆಗಬೇಕಾಯ್ತು ನೋಡಿ. ಅದರಲ್ಲೂ ಕೂಡ 4 ರೂಪಾಯಿ ಸ್ಕ್ಯಾಮೆ. ಅದರಲ್ಲೂ ಕೂಡ ಇವಾಗ 4 ರೂಪಾಯಿ ಕಮ್ಮಿ ಕೊಟ್ಟಿದ್ದಾನೆ ಬ್ಯಾಚ್ ಆರ್ಡರ್ ಮಾಡೋದಕ್ಕೆ. ಬ್ಯಾಚ್ ಫೀ ಅಂತ ಹೇಳ್ಬಿಟ್ಟು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ. ತಿರ್ಗಾ LD ಸರ್ಜ್ ಅಂತ ಹೇಳ್ಬಿಟ್ಟು 14 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಬ್ಯಾಚ್ ಏನಾದ್ರು ಆರ್ಡರ್ ಮಾಡ್ತೀವಿ ಅಂತ ಅಂದರೆ ಅದು ಎಷ್ಟೇ ಕಿಲೋಮೀಟರ್ ಹೋದ್ರು 20 ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ಅಂತ ಅನ್ಸುತ್ತೆ ನೋಡಿ. ಇವಾಗ ಕಂಟಿನ್ಯೂ ಕೊಡ್ತೀನಿ. ಟೈಮ್ ಎಷ್ಟಾಯ್ತು ಗೊತ್ತಾ ನೋಡಿ, ನಾನು ಕರೆಕ್ಟಾಗಿ ನಿಮ್ಗೆ ಅವಾಗಲೇ ಹೇಳಿದೆ 1 ಅವರ್ ಬೇಕು ಆರ್ಡರ್ಗಳು ಡೆಲಿವರ್ ಮಾಡೋಕ್ಕೆ ಏನಾದ್ರು ಮಾಲ್ಗೆ ಹೋಗಿ ಬಂದರೆ ಅಂತ. ಹಂಗೆ ಆಯಿತು. ಟೈಮ್ ಇವಾಗ ಆಲ್ರೆಡಿ 4:51 ಆಗಿದೆ. ಆಫ್ಲೈನ್ಗೂ ಕೂಡ ಹೋಗಿದೆ ಅಂತಂದರೆ ಆರ್ಡರ್ ಇದ್ದಾಗಲೇ ಇದರಲ್ಲಿ ಆಫ್ಲೈನ್ಗೆ ಹೋಗ್ಬೋದು. ಏನಕ್ಕಪ್ಪ ಅಂತ ಅಂದರೆ ಮುಂಚೆನೇ ಏನಾದ್ರು ನಾವು ಆಫ್ಲೈನ್ಗೆ ಹೋಗಿಲ್ಲ ಅಂತಂದರೆ ನೆಕ್ಸ್ಟ್ ಆರ್ಡರ್ಗಳು ಕಂಟಿನ್ಯೂ ಬರ್ತಾನೆ ಇರುತ್ತೆ. ಮಳೆ ಕೂಡ ಜಾಸ್ತಿ ಆಗೋ ಥರ ಇದೆ. ಇದನ್ನೊಂದು ನೋಡಿ ಇವಾಗ ಅರ್ನಿಂಗ್ಸ್ ಎಷ್ಟು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಗೈಸ್ ನೋಡಿ ಇವತ್ತಿನ ಅರ್ನಿಂಗ್ ಸೆಕ್ಷನ್ಗೆ ಬರೋದಾದ್ರೆ ಇವತ್ತು ಅರ್ನಿಂಗ್ಸ್ ಎಷ್ಟಪ್ಪ ಆಯಿತು ನನಗೆ ಲೋ ಶೇರಲ್ಲಿ ಅಂತ ಅಂದರೆ ಟೋಟಲ್ ಆಗಿ ನಾನು 2 ಅವರ್ ಡ್ಯೂಟಿ ಮಾಡಿದ್ದೀನಿ ನೋಡಿ. ಇವಾಗ ಟೈಮ್ ಬಂದು 4:55 ಆಗಿದೆ. 2 ಅವರ್ ಡ್ಯೂಟಿ ಮಾಡೋದಕ್ಕೆ ನಮಗೆ ಅಮೌಂಟ್ ಎಷ್ಟು ಬಂದಿದೆ ಅಂತ ಅಂದರೆ 157 ರೂಪಾಯಿ ಬಂದಿದೆ. ಟೋಟಲ್ ಆಗಿ 4 ಆರ್ಡರ್ ಮಾಡಿದ್ದೀನಿ ನಾನು. ಬಟ್ ಇಲ್ಲಿ 4 ಆರ್ಡರ್ ತೋರಿಸ್ತಾ ಇಲ್ಲ. ಇಲ್ಲಿ ತೋರಿಸ್ತಾ ಇರೋದೇ ಅದು 3 ಆರ್ಡರ್ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ಅಷ್ಟೇ ನೋಡಿ. 3 ಆರ್ಡರ್ ತೋರಿಸ್ತಾ ಇದೆ. 157 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಜೊತೆಲಿ ಇನ್ನೊಂದೇನಪ್ಪ ಅಂತಂದರೆ ನಾನ್ ಪೀಕ್ ಅವರ್ ಅಲ್ವಾ, ನಾನ್ ಪೀಕ್ ಅವರ್ ಆಗಿರೋದ್ರಿಂದ ಇಷ್ಟ ಆಗಿದೆ. ಅಕಸ್ಮಾತ್ ಏನಾದರೂ ಪೀಕ್ ಅವರ್ ಆಗಿದ್ರೆ ಒಂದು 200 ರೂಪೀಸ್ವರೆಗೂ ಆಗೋದು. ಅಂದರೆ ಆರ್ಡರ್ಗೆ 50 ರೂಪಾಯಿ ಕೊಟ್ಟಿದ್ರು ಕೂಡ 4 ಆರ್ಡರಿಗೆ 200 ರೂಪೀಸ್ ಆಗೋದು. ಅವರಿಗೆ 100 ರೂಪಾಯಿ ಅಂದ್ರೂ ಪರವಾಗಿಲ್ಲ. ಬಟ್ ಇದು ತುಂಬ ಕಮ್ಮಿನೇ ಆಯಿತು ಅನ್ನಿಸುತ್ತೆ 2 ಅವರಿಗೆ. ಬಟ್ ನಾನ್ ಪೀಕ್ ಅವರ್ ಆಗಿರೋದ್ರಿಂದ ಕಮ್ಮಿ ಆಗಿರ್ಬೋದು ಅಂತಲೂ ಕೂಡ ಒಂದು ಹೇಳ್ಬೇಕಲ್ಲ ನಾವು. ಅಂದರೆ ನಾನ್ ಪೀಕ್ ಅವರಲ್ಲಿ ಆರ್ಡರ್ಗಳು ಕಮ್ಮಿ ಇರ್ತಾವಲ್ಲ, ಅದರಿಂದನೂ ಕೂಡ ಈ ಥರ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಇನ್ನೊಂದಿನ ಯಾವತ್ತಾದ್ರು ಪೀಕ್ ಅವರಲ್ಲೂ ಕೂಡ ಡ್ಯೂಟಿ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಲೋಡ್ ಶೇರರ್ಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ನೋಡಿ, ನನ್ನ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಲೋಡ್ ಶೇರರ್ ಅಂತ ಹೇಳ್ಬಿಟ್ಟು ಮೆಸೇಜ್ ಕಳಿಸಿ, ನಾನು ಕೂಡ ನಿಮಗೆ DM ಮಾಡಿಬಿಟ್ಟು ರೆಫರಲ್ ಕಳಿಸ್ತೀನಿ. ಅಂತಂದರೆ ರೆಫರಲ್ ಬೋನಸ್ ಏನು ಬರಲ್ಲ. ಏನಕ್ಕೆ ಅಂತಂದರೆ ಕಂಡೀಷನ್ ಜಾಸ್ತಿ ಇರುತ್ತೆ. ಬಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅಲ್ಲಿ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ID ಕ್ರಿಯೇಟ್ ಮಾಡ್ಕೊಡ್ಬೇಕಾದ್ರೆ
ಆಲ್ಮೋಸ್ಟ್ ಆಲ್ ರೆಫರಲ್ ಎಲ್ಲ ಆಲ್ಮೋಸ್ಟ್ ಯಾವ್ದ್ರಲ್ಲೂ ರೆಫರಲ್ ಬರೋದೇ ಇಲ್ಲ. ಏನಕ್ಕೆ ಅಂತ ಅಂದ್ರೆ ಅಷ್ಟು ಕಂಡೀಷನ್ಗಳು ಜಾಸ್ತಿ ಇರ್ತವೆ ಇದರಲ್ಲಿ. ಡೆಲಿವರಿ ಜಾಬ್ಗಳು ರೆಫರಲ್ ಆಲ್ಮೋಸ್ಟ್ ಕಂಡೀಷನ್ ಜಾಸ್ತಿನೇ ಇರುತ್ತಲ್ಲ, ಅದರಿಂದಾಗಿ ಆಲ್ಮೋಸ್ಟ್ ರೆಫರಲ್ ಬೋನಸ್ ಯಾರಿಗೂ ಬರಲ್ಲ. ಇನ್ನು ನೀವೇನಾದ್ರು ಮಾಡಿದ್ರೆ ಜಾಯ್ನಿಂಗ್ ಬೋನಸ್ಗಳನ್ನ ಮಾಡ್ಕೊಬೋದು. ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ಬೇಕಾಗುತ್ತೆ. ಇವತ್ತಿನ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.